ನಾನು ಹೇಳ್ತಕ್ಕಂಥದ್ದು ಬೆಂಗಳೂರು ನಗರ ಯಾವಾಗಲೂ ಸಹ ನಾನು ಪ್ರಥಮ ಪ್ರಜೆ ಅಂತೇಳಿ ಅದಕ್ಕೊಂದು ಗೌರವ ಇದೆ. ಆದರೆ ಇವತ್ತು ಇವರು ರಿಯಲ್ ಎಸ್ಟೇಟ್ ದಂಧೆ ಮಾಡಲಿಕ್ಕೋಸ್ಕರ, ಇವರು ಸ್ವಾರ್ಥಕ್ಕೋಸ್ಕರ ರಾಜಕಾರಣ ಮಾಡಲಿಕ್ಕೋಸ್ಕರ ಇವತ್ತು ಏನೋ ಜನ ಅಧಿಕಾರ ಕೊಟ್ಟಿದ್ದಾರೆ ಅಂತೇಳಿ ಇವತ್ತು ಏನು ಬೆಂಗಳೂರನ್ನ 7 ಭಾಗಗಳಾಗಿ ಹೊರಟಿದ್ದಾರೆ. ಆದರೆ ನಾಳೆ ದಿವಸ ಕನ್ನಡಿಗರು ನಿಜಕ್ಕೂ ಸಹ ಭಾಳ ಕೆಟ್ಟ ದಿನಗಳನ್ನ ಎದುರಿಸಬೇಕಾಗ್ತದೆ. ಯಾಕೆ ಅಂತಂದರೆ ನೀವು 7 ಭಾಗಗಳು ಮಾಡಿದ್ರೆ ಕೆಲವು ಕಡೆ ತಮಿಳರ ಪ್ರಾಬಲ್ಯ ಇದೆ, ಇನ್ನು ಕೆಳಗಡೆ ತೆಲುಗುವರ ಪ್ರಾಬಲ್ಯ ಇದೆ. ಆದರೆ ನೀವು ಬೆಂಗಳೂರಿನಲ್ಲಿ ಪ್ರಥಮ ಪ್ರಜೆ ಅಂತ ಹೇಳಿದ್ರೆ ಯಾರೇ ಒಬ್ಬ ಫಾರಿನಿಂದ ಯಾರ ಗಣ್ಯ ವ್ಯಕ್ತಿಗಳು ಬಂದರೆ, ಬೇರೆ ದೇಶದಿಂದ ಗಣ್ಯ ವ್ಯಕ್ತಿಗಳು ಬಂದರೆ ಪ್ರಥಮ ಪ್ರಜೆ ಅಂತೇಳಿ ಆ ಗೌನ್ ಹಾಕ್ಕೊಂಡೋಗಿ ಇವತ್ತು ಅವ್ರನ್ನ ರಿಸೀವ್ ಮಾಡ್ತಿದ್ರು. ನೀವು 7 ಜನ ಮೇಯರ್ಗಳು ಮಾಡಿದ್ರೆ ಯಾರನ್ನೋಗಿ ಯಾರು ರಿಸೀವ್ ಮಾಡೋದ್ರಿ? ಅದಕ್ಕೇನಾದರೂ ಬೆಲೆ ಇದೆಯಾ? ಹಾಗಾಗಿ ಅವ್ರಿಗೇನಾದರೂ ಮಾನ ಮರ್ಯಾದೆ ಇದೆಯಾ ಈ ಸರ್ಕಾರಕ್ಕೆ? ಕೂಡಲೇ ಅವ್ರಿಗೇನಾದರೂ ಮಾನ ಮರ್ಯಾದೆ ಇದ್ದರೆ, ಈ ಸರ್ಕಾರಕ್ಕೇನಾದರೂ ಕಿಂಚಿತ್ತು ನಾಗರಿಕರ ಬಗ್ಗೆ, ಬೆಂಗಳೂರು ನಗರದ ಬಗ್ಗೆ ಗೌರವ ಇದ್ದರೆ, ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ಈ ಒಂದು ಬೆಂಗಳೂರು ನಗರದ ಬಗ್ಗೆ ಕಿಂಚಿತ್ತೇನಾದರೂ ಗೌರವ ಇದ್ದರೆ ಕೂಡಲೇ ಆ ಬಿಲ್ಲನ್ನು ಇವರು ಹಿಂಪಡಿಬೇಕಾಗ್ತದೆ. ನಾವು ಮಾನ್ಯ ರಾಜ್ಯಪಾಲರಿಗೂ ಸಹ ನಾವು ಮನವಿಯನ್ನು ಮಾಡ್ತೀರಿ. ಯಾವುದೇ ಕಾರಣಕ್ಕೂ ಆ ಏನಿವತ್ತು 7 ಭಾಗಗಳ ಇವತ್ತೇನು ಬೆಂಗಳೂರನ್ನು ಇವತ್ತು ಹೊಡಿಲಿಕ್ಕೆ ಕೊಟ್ಟಿದ್ದಾರೆ ಅದನ್ನು ತಿರಸ್ಕಾರ ಮಾಡಬೇಕಂತ ನಾವು ಮಾನ್ಯ ಗವರ್ನರ್ ಅವ್ರಿಗೂ ಸಹ ಮನವಿ ಮಾಡ್ತೀರಿ. ಅಷ್ಟೇ ಅಲ್ಲ, ಇವತ್ತೇನು ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚು ಒಂದೇ ಒಂದು ರಸ್ತೆ ಗುಂಡಿ ಮುಚ್ಚಲಿಕ್ಕೆ ಆಗಲಿಲ್ಲ. ಇವರು 2 ವರ್ಷ ಆಯಿತು ಸರ್ಕಾರ ಬಂದು, ಒಂದು ರಸ್ತೆ ಗುಂಡಿ ಮುಚ್ಚಲಿಲ್ಲ. ಆದರೆ ಇವ್ರ ಹತ್ರ ಹಣನೇ ಇಲ್ಲ. ಆದರೆ ಇವತ್ತು ಇವರು ಸರ್ಕಾರ ಬಂದ ಮೇಲೆ 43,380 ಕೋಟಿ ರೂಪಾಯಿ ಹೆಚ್ಚುವರಿ ತೆರಿಗೆ ಹಾಕ್ತಾ ಇದ್ದಾರೆ. ಆಮೇಲೆ ತೆರಿಗೆಗಳು ಎಲ್ಲದಕ್ಕೂ ತೆರಿಗೆ. ನೀವಾಗ ಹಾಲಿನ ಬೆಲೆ ಏರಿಕೆ ಮಾಡ್ತಾ ಇದ್ದೀರಿ. ನೀವು ಏನು ಮಾಡಕ್ಕೆ ಕೊಟ್ಟಿದ್ದೀರಿ ಬೆಂಗಳೂರು ಜನರನ್ನ? ನಿಜಕ್ಕೂ ಸಹ ಬೆಂಗಳೂರಿನ ಜನ ಪ್ರತಿ ತಿಂಗಳು ಸಹ ಎಲ್ಲರೂ ಸಹ ಏನೋ ಒಂದು ಬಜೆಟನ್ನು ಹಾಕ್ಕೊಂಡಿರ್ತಾರೆ. ಆದರೆ ಇವತ್ತು ನಾವು ಮೆಟ್ರೋ ಪ್ರಯಾಣ ದರ ಜಾಸ್ತಿ ಮಾಡಿದ್ವಿ, ಇವಾಗ ನೀವು ಹಾಲಿನ ದರ ಜಾಸ್ತಿ ಮಾಡ್ತಾ ಇದ್ದೀರಿ. ನೀವು ಯಾವುದೋ 5 ಸ್ಕೀಮ್ ಕೊಡ್ತೀರಿ ಅಂತೇಳಿ ಅದರಿಂದ ಬಡವರು ಹೊಟ್ಟೆ ಏನು ತುಂಬ್ತಾ ಇಲ್ಲ, ಅಥವಾ ಬಡತನ ನಿರ್ಮೂಲನೆ ಆಗೋದಿಲ್ಲ. ಆದರೆ ರಾಜ್ಯದ ಬಕ್ಕಸನ್ನು ಸಹ ಹಾಳಾಗಿ ಹೋಗ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ನೀವು ಇಡೀ ಬೆಂಗಳೂರು ನಗರವನ್ನು ನೀವು ಏನೋ ಒಂದು ವಿಕೋಪಕ್ಕೆ ತಳ್ತಾ ಇದ್ದೀರಿ. ಬೆಂಗಳೂರು ನಗರದ ಜನ ದಿನ ಸಹ ಸತ್ತು ಬದುಕ್ತಾ ಇದ್ದಾರೆ. ಬರ್ರಿ